ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ಒಂದು ಟ್ರಿಪ್ ವ್ಲಾಗು. ಸೊ ರೀಸೆಂಟಾಗಿ ನಾವು ಬಂದು ಮಧುರೈ ಮತ್ತು ರಾಮೇಶ್ವರಂ ಟ್ರಿಪ್ ಹಾಕಿದ್ವಿ. ಸೊ ವ್ಲಾಗ್ ಹಾಕಬೇಕಿತ್ತು, ಒಂದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ದಿವಸದಿಂದ ನನಗೆ ಒಂದು ಆಸೆ, ಮಧುರೈ ಮೀನಾಕ್ಷಮ್ಮನ ದೇವಸ್ಥಾನ ಮತ್ತು ಸುಮಾರು ದೇವಸ್ಥಾನಗಳೆಲ್ಲ ನೋಡಬೇಕು ಅನ್ನೋದು. ಸೊ ಹಾಗಾಗಿ ಮಕ್ಕಳಿಗೆ ರಜಾ ಬಂದಾಗ ನಾವು ಒಂದು 2 ಡೇಸ್ ಟೂ ಟು 3 ಡೇಸ್ ಅಷ್ಟು ಟ್ರಿಪ್ಪನ್ನು ಹಾಕ್ಕೊಂಡಿದ್ವಿ. ಮೊದಲನೇ ದಿನ ಹೋಗಿದ್ದು ಬಂದು ಮಧುರೈ ಮೀನಾಕ್ಷಮ್ಮನ ದೇವಸ್ಥಾನ. ಸೊ ಅಲ್ಲಿ ನಮಗೆ ವಿಡಿಯೋ ಎಲ್ಲ ಮಾಡ್ಕೊಳಕ್ಕೆ ಆಗಲಿಲ್ಲ, ಯಾಕಂದರೆ ಫುಲ್ಲಿ ಸ್ಟ್ರಿಕ್ಟ್ ಮಾಡಿದಾರಂತೆ ಈಗ. ಸೊ ಹಾಗಾಗಿ ಮೊಬೈಲೆಲ್ಲ ಫಸ್ಟೇ ತೆಗೆದಿಟ್ಕೊಂಡ್ಬಿಡ್ತಾರೆ. ಅದಾದಮೇಲೆ ಇಲ್ಲೇ ಇನ್ನೊಂದು ಊರಿದೆ. ಸೊ ಅಲ್ಲೇ ಅಂದರೆ ಮಧುರೈಯಿಂದ ಒಂದು 10 ಕಿಲೋಮೀಟ್ರು. ಸೊ ಅಲ್ಲೋಗಿ ಅಲ್ಲಿ ದೇವಸ್ಥಾನದ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಸೊ ಇಲ್ಲೂ ಅಷ್ಟೇ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ. ಮಧುರೈ ಮೀನಾಕ್ಷಮ್ಮನ ದೇವಸ್ಥಾನ ಅಂತೂ ಲೈಫಲ್ಲಿ ಅಟ್ಲೀಸ್ಟ್ ಒನ್ಸಾದರೂ ವಿಸಿಟ್ ಮಾಡಬೇಕಾಗಿರುವಂತಹ ಟೆಂಪಲ್ಲು. ಸೊ ತುಂಬ ಚೆನ್ನಾಗಿರುವಂತಹ ಟೆಂಪಲ್ ಅದು. ಸೊ ಹಾಗೆಯೇ ಇಲ್ಲಿ ಬಂದಂತಹ ಒಂದು ಟೆಂಪಲ್ ಬಂದು ನಮಗೆ ತಿರುಪುರ ಗುಂಡ್ರು ಅಂತ ಊರು. ಸೊ ಅಲ್ಲೇ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿ ಬೆಟ್ಟದಲ್ಲಿ ದೇವಸ್ಥಾನವನ್ನು ಕೆತ್ತಿರೋದು. ಇಲ್ಲಿ ನಾವಿರುವಂಥ ಪ್ಲೇಸ್ ಇದೇನಿದೆ ಇದು ಬೆಟ್ಟ. ಸೊ ಬೆಟ್ಟದೊಳಗಡೆ ಈ ದೇವಸ್ಥಾನವನ್ನು ಫಾರ್ಮ್ ಮಾಡಿದ್ದಾರೆ. ನಾವು ಹೋಗಿರುವಂಥ ದೇವಸ್ಥಾನ ಎಲ್ಲನೂ ಸುಮಾರು ಸಾವಿರಾರು ವರ್ಷಗಳ ದೇವಸ್ಥಾನ. ಯಾವುದೂ ರೀಸೆಂಟ್ ಡೇಸಲ್ಲಿ ಮಾಡಿರುವಂಥದ್ದಾಗಲಿ ಇಲ್ಲ 100 ಇಯರಲ್ಲಿ ಮಾಡಿರೋದಾಗಲಿ ಇಲ್ಲ. ಎಲ್ಲನೂ 1000 ವರ್ಷ, 2000 ವರ್ಷ. ಒಂದು ದೇವಸ್ಥಾನ ಅಂತೂ 4000 ವರ್ಷದ ಹಳೇದು ಅಂದರು. ಬಟ್ ಎಷ್ಟು ನಿಜ ಅನ್ನೋದು ಗೊತ್ತಿಲ್ಲ. ಬಟ್ ಎಲ್ಲದಕ್ಕೂ ಅಷ್ಟೇ 1000 ವರ್ಷಗಳಾಗಿರುತ್ತೆ. ಅಷ್ಟು ಹಳೆ ದೇವಸ್ಥಾನ. ತುಂಬ ಒಳ್ಳೆ ವೈಬ್ ಇರುತ್ತೆ. ಸೊ ಹಂಗಾಗಿ ದೇವಸ್ಥಾನ ವಿಸಿಟ್ ಮಾಡಬೇಕು. ಹಾಗೆಯೇ ಮಧುರೈಲಿದ್ದಂತಹ ಒಂದು ಮೇರಿ ಚರ್ಚ್ ಇದು. ಸೊ ಚರ್ಚ್ ನೇಮ್ ಇದು ನನಗೆ ಸರಿಯಾಗಿ ಗೊತ್ತಿಲ್ಲ. ಸೊ ಇಲ್ಲಿ ಮಧುರೈ ಮೀನಾಕ್ಷಮ್ಮನ ದೇವಸ್ಥಾನ ಎಲ್ಲಿದೆ, ಸೊ ಅಲ್ಲಿಂದ ಒಂದು ಸ್ವಲ್ಪ ದೂರದಲ್ಲೇ ಈ ದೇವಸ್ಥಾನ ಇರುವಂಥದ್ದು. ಒಂದು ಪ್ಯಾಲೇಸಿಗೆ ಬಂದ್ರಿ, ಮರಾಠಾ ಪ್ಯಾಲೇಸ್ ಅಂತ. ಸೊ ಅದು ಕ್ಲೋಸ್ ಆಗಿತ್ತು. ಸೊ ಅದ್ರ ಪಕ್ಕದಲ್ಲೇ ದೇವಸ್ಥಾನ ಇತ್ತು, ಚರ್ಚ್ ಇತ್ತು. ಸೊ ಚರ್ಚ್ನೇ ವಿಸಿಟ್ ಮಾಡಿದ್ವಿ. ತುಂಬ ಚೆನ್ನಾಗಿ, ತುಂಬ ಪ್ಲೆಸೆಂಟಾಗಿ, ತುಂಬ ಪೀಸ್ಫುಲ್ಲಾಗಿದ್ದಂತಹ ಚರ್ಚ್ ಇದು. ಸೊ ನನಗೆ ನೈಟೆಲ್ಲ ಜರ್ನಿ ಮಾಡಿ ನಾವು ಬಂದಿದ್ದು ಬಸ್ಸಲ್ಲೇ, ಸ್ಲೀಪರ್ ಕೋಚ್ ಬಸ್ ಮಾಡ್ಕೊಂಡು ಬಂದಿದ್ವಿ. ಸೊ ನಾವು ಬಂದು ಇಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರೆಡಿಯಾಗಿ ಫುಲ್ಲು ಬೆಳಗ್ಗೆಲ್ಲ ದೇವಸ್ಥಾನ ಸುತ್ತಿ ಸಂಜೆ ಫಸ್ಟ್ ಡೇ ಅಲ್ಲಿ ಸಂಜೆ ಬಂದಂಥ ಚರ್ಚ್ ಇದು. ಸೊ ತುಂಬ ಪೀಸ್ಫುಲ್ಲಾಗಿ ಆರಾಮ್ ಅನ್ನಿಸ್ತು. ಯಾಕಂದರೆ ಅವತ್ತೆಲ್ಲ ಫುಲ್ಲು ನಮಗೆ ಜರ್ನಿ, ಫುಲ್ಲು ಓಡಾಟ. ಸೊ ಹಾಗಾಗಿ ತುಂಬಾ ಪೀಸ್ಫುಲ್ ಅನ್ನಿಸ್ತು. ಈ ಚರ್ಚಲ್ಲಿ ಅಷ್ಟೇ ಚೆನ್ನಾಗಿ, ಈ ಚರ್ಚು ಕೂಡ 100 ವರ್ಷದ್ದು ಚರ್ಚ್ ಇದು. ಸೊ ಈ ಚರ್ಚಲ್ಲೂ ಅಷ್ಟೇ ಪೋರ್ಚುಗಲ್ ರೀತಿಯಲ್ಲಿ ಶೈಲಿಯಲ್ಲಿ ಕಟ್ಟಿರುವಂತಹ ಚರ್ಚ್ ಇದು. ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಹತ್ತತ್ರ 1 ಅವರ್ ವರೆಗೂ ನಾವಿದ್ವಿ ಈ ಚರ್ಚಲ್ಲಿ. ತುಂಬ ಹೊತ್ತು ಕೂತು ಅದೇನೋ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ. ಹಾಗೆ ವೀಡಿಯೋಸ್ ಎಲ್ಲ ತಗೊಳ್ತಾ, ಆಗಿನ ಕಾಲದಲ್ಲಿ ಮರ ಎಷ್ಟು ಚೆನ್ನಾಗಿ ಮರ ಎಲ್ಲನೂ ಕಿಟಕಿಗಳು ಬಾಗಿಲು ಮಾಡಿದ್ದಾರೆ. ಹಾಗೆ ಚರ್ಚಿಂದ ಒಂದು ಸ್ವಲ್ಪ ಹೊರಗೆ ಬಂದರೆ ಇದು ಒಂದು ಸಣ್ಣದಾಗಿ ಒಂದು ಪ್ರೇಯರ್ ಹಾಲ್ ಇದು. ತುಂಬ ಚೆನ್ನಾಗಿತ್ತು ಇದು. ಅಂದರೆ ದೇವರ ಒಂದು ಜೀಸಸ್ ಲೈಫ್ ಹೇಗೆಲ್ಲ ಒಂದೊಂದು ಸ್ಟೇಜ್ ಇತ್ತು. ಸೊ ಏನೇನೆಲ್ಲ ಒಂದು ಸ್ಟ್ರಗಲ್. ಸೊ ಈ ಥರ ತುಂಬ ಇದೆಲ್ಲ ಸ್ವಲ್ಪ ನೋಡೋದಕ್ಕೆ ತುಂಬ ಪೇನ್ಫುಲ್ ಅನ್ನಿಸ್ತಾ ಇತ್ತು ಮನಸ್ಸಿಗೆ. ತುಂಬ ಒಂಥರ ಹಾರ್ಟ್ಫುಲ್ಲಿ ಅಂತಾರಲ್ಲ, ಆ ಥರ ಒಂಥರ ಭಾರವಾಗಿತ್ತು ಈ ಜಾಗಕ್ಕೆ ಬಂದಮೇಲಂತೂ. ಚರ್ಚ್ ಒಳಗೆ ಒಂಥರ ತುಂಬ ಖುಷಿಯಾಗಿದ್ದೆ. ಇಲ್ಲಿ ಬಂದಮೇಲೆ ಏನೋ ಒಂಥರ ಮೈಂಡೇ ಒಂಥರ ತುಂಬ ದುಃಖವಾಗಿ, ಯಾಕೋ ಕಷ್ಟವಾಗಿ ಅನ್ನಿಸ್ತಾ ಇತ್ತು ಮನಸ್ಸು. ಸೊ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾವು ಹೊರಟ್ವಿ ರೂಮ್ಗೆ. ಹಾಗೆ ನೆಕ್ಸ್ಟ್ ಡೇ ಬಂದು ನಾವು ಬಂದಂಥ ದೇವಸ್ಥಾನ, ಈ ದೇವಸ್ಥಾನನೇ ಹೇಳಿದ್ದು 4000 ಇಯರ್ ಆಗಿದೆಯಂತೆ ಈ ದೇವಸ್ಥಾನಕ್ಕೆ. ತುಂಬ ಹಳೆಯದು, ತುಂಬಾ ಹಳೆಯ ದೇವಸ್ಥಾನ ಇದು ಅಂತ ಹೇಳಿದ್ರು ಅವರು. ಮತ್ತು ಈ ದೇವಸ್ಥಾನದಲ್ಲಿ ತುಂಬ ವಿಶೇಷ. ಮತ್ತು ನಾನು ಇಲ್ಲಿ ದೇವರ ಒಂದು ಪೂಜೆ ಮಾಡುವಾಗ, ಮಂಗಳಾರತಿ ಮಾಡುವಾಗ ಕೂಡ ಎಲ್ಲ ಫುಲ್ಲು ಬಟ್ಟೆ ಕವರ್ ಮಾಡಿದರು. ವೆಯ್ಟ್ ಮಾಡಿ ಕೂತಿದ್ದು ದೇವ್ರ ದರ್ಶನ ಮಾಡ್ಕೊಂಡ್ರಿ. ಯಾಕಂದರೆ ಒಳಗಡೆ ಗರ್ಭಗುಡಿಯಲ್ಲೆಲ್ಲ ಅಲೋ ಇರಲಿಲ್ಲ. ಸೊ ಅವ್ರು ಅಲೋ ಇಲ್ಲ ಅಂದಮೇಲೆ ನಾವು ವಿರುದ್ಧವಾಗಿ ನಡ್ಕೋಬಾರ್ದು ಅಂತ ಸ್ಟ್ರಿಕ್ಟಾಗಿ ವೀಡಿಯೋನ ಅವಾಯ್ಡ್ ಮಾಡಿಕೊಂಡೆ ನಾನು. ಎಷ್ಟು ವೀಡಿಯೋ ಬೇಕೋ ಹೊರಗಡೆ, ಎಷ್ಟು ನನಗೆ ಸ್ವತಂತ್ರ ಇದೆಯೋ ಅಲ್ಲಿವರೆಗೂ ಮಾತ್ರ ವೀಡಿಯೋ ತಗೊಂಡಿದ್ದು. ಎಲ್ಲಿ ಒಳಗಡೆ ನನಗೆ ಸ್ಟ್ರಿಕ್ಟ್ ಮಾಡಿದ್ರು ಅಲ್ಲಿ ನಾನು ಕಂಪಲ್ಸರಿ ವೀಡಿಯೋನ ಬಂದು ಸ್ಟಾಪ್ ಮಾಡಿಕೊಂಡೆ. ಯಾಕಂದರೆ ಅವರು ಕಾನೂನು ಹಾಕಿದರಲ್ಲಿ ನಾನು ಅದನ್ನು ಮೀರಬಾರ್ದಲ್ವ ದೇವಸ್ಥಾನ ಅಂತ
ಹೇಳಿ. ಹಾಗೆ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಇಲ್ಲಿ ಮೇಲೆ ಬಂದ್ವಿ. ಸೊ ಮೇಲೆ ಬಂದರೆ ಇಲ್ಲಿ ಅವ್ರು ನಮಗೆ ಹೇಳಿದ್ರು ಮೇಲೆ ಹೋಗಿ ನೋಡಿ ಅಂತ ಹೇಳಿ. ಇಲ್ಲಿ ಬಂದು ನಾರಾಯಣನ ಒಂದು ವಿಗ್ರಹ ಇದೆ ಅಂತ ಹೇಳಿದ್ರು ಒಳಗಡೆ. ಸೊ ಇಲ್ಲಿ ಬಂದು ಇಲ್ಲಿ ದೇವರನ್ನ ಒಳಗಡೆ ಕೂಡ ದರ್ಶನ ಮಾಡ್ಕೊಂಡ್ವಿ. ದೇವ್ರ ಹೆಸರು ಬಂದು ಇಲ್ಲಿ ಪೆರುಮಾಳ್ ಅಂತ ಹೇಳ್ತಾರೆ. ಸೊ ತಮಿಳಲ್ಲಿ ಆ ಥರ ಹೇಳ್ತಾರೆ. ಸೊ ಆ ಥರ. ಸೊ ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ನಾವು ಬಂದು ಇನ್ನೂ ಸುಮಾರು ಹೊತ್ತು ದೇವಸ್ಥಾನದಲ್ಲೇ ಸ್ಪೆಂಡ್ ಮಾಡಿದ್ವಿ. ಫುಲ್ಲು ಟಾಪಲ್ಲಿ ದೇವಸ್ಥಾನದ ಫುಲ್ಲು ಟಾಪ್ ಗರ್ಭಗುಡಿ ಮೇಲೆ ಇರುತ್ತಲ್ಲ, ಸೊ ಅಲ್ಲಿ ಈ ಒಂದು ವಿಗ್ರಹವನ್ನು ಇಟ್ಟಿದ್ದಾರೆ. ಸೊ ಅದನ್ನು ಹೋಗಿ ನೋಡಿಕೊಂಡು ನಿಧಾನಕ್ಕೆ ಒಂಥರ ಭಯವಾಗಿ ಫೀಲ್ ಆಗ್ತಾಯಿತ್ತು ನನಗೆ. ತುಂಬ ಟಾಪಲ್ಲಿ ಇದ್ದೀವಿ, ದೇವಸ್ಥಾನ ತುಂಬ ದೊಡ್ಡದು. ಸೊ ಆ ದೇವಸ್ಥಾನದಲ್ಲಿ ನಾವು ಇದ್ದೀವಲ್ಲ, ಇಷ್ಟು ದೊಡ್ಡ ಹಳೆಯ ದೇವಸ್ಥಾನ ಇದು. ಸೊ ಸುಮಾರು ವಿಷಯಗಳನ್ನ ಹೊಸದಾಗಿ ಮಾಡಿದ್ದಾರೆ. ಬಟ್ ದೇವರನ್ನು ಕೆತ್ತಿರೋದು ವಿಗ್ರಹಗಳು, ಕಲ್ಲಿನ ವಿಗ್ರಹಗಳೆಲ್ಲ ಹಳೇದೇನೆ. ಇದೆಲ್ಲ ಮೇ ಬಿ ನನ್ನ ಪ್ರಕಾರ ರೀಸೆಂಟ್ ಡೇಸಲ್ಲಿ ಮಾಡಿರ್ಬೋದೇನೋ. ಆದರೆ ಒಳಗಡೆ ಎಲ್ಲನೂ ಕಂಬಗಳು ಅದೆಲ್ಲನೂ ತುಂಬಾ ಹಳೇದು. ಸೊ ಹಂಗಾಗಿ ದೇವಸ್ಥಾನ ನೋಡಿಕೊಂಡು ಹಾಗೆ ಅಲ್ಲೊಂದು ಮದುವೆ ಕೂಡ ಆಗಿತ್ತು ಅವತ್ತಿನ ದಿವಸ. ತುಂಬ ಚೆನ್ನಾಗಿ ಟ್ರೆಡಿಷ್ನಾಗಿ ಮದುವೆ ಮಾಡ್ಕೊಂಡಿದ್ರು ಇವರು. ಚೆನ್ನಾಗಿ ಒಳ್ಳೆ ಡ್ರೆಸ್ ಹಾಕ್ಕೊಂಡು ತುಂಬ ಇಷ್ಟ ಆಯಿತು ನನಗೆ. ಹಾಗೆಯೇ ಇಲ್ಲೇ ದೇವಸ್ಥಾನದಲ್ಲಿ ಕೆಳಗಡೆ ಇನ್ನೊಂದು ಸ್ವಲ್ಪ ಗರ್ಭಗುಡಿಯಿಂದ ಹೊರಗಡೆ ಈ ವಿಡಿಯೋನ ತೊಗೊಂಡಿದ್ದು ನಮ್ಮ ಮನೆಯವರೆಲ್ಲ ತೆಗೀತಿದ್ರು. ಸೊ ತುಂಬ ಚೆನ್ನಾಗಿ ಇಲ್ಲಿ ಪ್ರಸಾದ ಬಂದು 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಕಜ್ಜಾಯ ಮತ್ತು ಪೊಂಗಲ್ಲು, ವಡೆ, ಖಾರದ್ದು, ನಮಗೆ ಪುಳಿಯೋಗರೆ ಎಲ್ಲನೂ ಚೆನ್ನಾಗಿತ್ತು. ಊಟ ಎಲ್ಲನೂ ತುಂಬ ಚೆನ್ನಾಗಿತ್ತು. ಸೊ ಊಟ ಅಂತ ಹೇಳಕ್ಕೆ ಬಂದಿಲ್ಲ, ಪ್ರಸಾದ. ಸೊ ಅದನ್ನು ಕೂಡ ನಮಗೆ ಆಫರ್ ಮಾಡಿದ್ರು ಅವರು. ಸೊ ನಾವು ಅದನ್ನಲ್ಲಿ ತೊಗೊಂಡ್ವಿ. ಹಾಗೆ ನಮ್ಮ ಮನೆಯವ್ರು ಒಂದು ಫೋಟೋ ತೆಗಿತೀನಿ ನಿಂತ್ಕೊ ಅಂತ ಇದ್ರು. ಇಲ್ಲೇನಾ ಅಂತಿದ್ದೆ. ಸೊ ಅವರು ಹೌದು ಇಲ್ಲೇ ನಿಂತ್ಕೊ ಅಂತಿದ್ರು. ಸರಿ ನಿಂತ್ಕೊಂಡು ಫೋಟೋ ಎಲ್ಲನೂ ತೆಕ್ಕೊಂಡು ಹಾಗೆ ನಾವು ಬಂದು ಇನ್ನು ಸುಮಾರು ದೇವಸ್ಥಾನಗಳು ಹೋಗಬೇಕಿತ್ತು. ಹಾಗಾಗಿ ನಾವು ಒಂದು ಆಟೋನ ಬಂದು ಒಂದು ದಿನಕ್ಕೆ ಬುಕ್ ಮಾಡಿಕೊಂಡು 2500 ಆ ರೀತಿ ಹೇಳ್ತಾರೆ ಪ್ರೈಸು. ಕೆಲವರು 2000 ಹೇಳ್ತಾರೆ, ಕೆಲವರು 1800 ಹೇಳ್ತಾರೆ. ಸೊ ನಾವು ಅದನ್ನು ಬುಕ್ ಮಾಡ್ಕೊಳ್ಳೋವಾಗ ಯಾವ್ಯಾವ ಪ್ಲೇಸ್ ಅಂತ ನೋಡಿಕೊಂಡು 1600ಗೆ ಬಂದು ನಾವೊಂದು ಆಟೋನ ಬಂದು ಬುಕ್ ಮಾಡಿಕೊಂಡು ಚೆಕ್ಔಟ್ ಆಗಿಬಿಟ್ಟು ನಾವು ಹೊರಟ್ವಿ. ಸೊ ಇಲ್ಲಿಂದ ಮಧುರೆಯಿಂದ ಸುಮಾರು ಒಂದು 15 ಕಿಲೋಮೀಟ್ರ್ ಅನ್ಕೋತೀನಿ. ಅಲ್ಲಿ ಇನ್ನೊಂದು ದೇವಸ್ಥಾನ. ಸೊ ಅಲ್ಲಿ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಅಲ್ಲಿಗೆ ಹೊರಟಿದ್ವಿ. ಸೊ ಈ ದೇವಸ್ಥಾನದ ಹೆಸರು ಅಳಗರ್ ಟೆಂಪಲ್ ಅಂತ. ಸೊ ಮೀನಾಕ್ಷಮ್ಮನ ಅವರ ಅಣ್ಣ, ಮೀನಾಕ್ಷಿ ಅಮ್ಮ ದೇವರಿದ್ದಾರಲ್ಲ, ಸೊ ಅವರ ಅಣ್ಣ ಅಳಗರ್ ಅಂತ. ಸೊ ಅವರ ದೇವಸ್ಥಾನ ಇದು ಅಂತ ಹೇಳಿ ಅಲ್ಲಿ ಹೇಳಿದ್ರು. ಸೊ ಆ ದೇವಸ್ಥಾನವನ್ನು ನೋಡಿಕೊಂಡು ಬಂದ್ವಿ. ಬಟ್ ಒಟ್ನಲ್ಲಿ ನನಗೆ ಮಧುರೆ ಮೀನಾಕ್ಷಮ್ಮನ ದೇವಸ್ಥಾನದ ಒಂದು ವಿಡಿಯೋ ಮಾಡೋಕ್ಕಾಗಲಿಲ್ಲಲ್ಲ ಅನ್ನೋದೊಂದು ಹರ್ಟ್ ಆಗ್ತಾಯಿತ್ತು. ಯಾಕಂದರೆ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಅದು. ಹಾಗೆ ಇಲ್ಲಿ ನಾನು ಫುಲ್ಲು ಮೇಲೆ ಅಲ್ಲಿ ದೇವರ ದರ್ಶನ ನೋಡಿಕೊಂಡು ಕೆಳಗೆ ಇಳಿತಿದ್ದೆ. ಒಂಥರ ತಲೆ ಸುತ್ತದಂಗೆ ಆಗ್ತಾಯಿತ್ತು. ಅರ್ಲಿ ಮಾರ್ನಿಂಗೇ ಹೋಗಿದ್ವಿ ನಾವು. ನಮ್ಮ ಮನೆಯವ್ರಿಗೆ ನಾನು ಅದನ್ನೇ ಹೇಳ್ತಿದ್ದೆ, ಒಂಥರ ಬಿಸಿಲಿಗೆ ತಲೆ ಸುತ್ತಂಗೆ ಆಗ್ತಾಯಿತ್ತು ನನಗೆ ಅಂತ. ಸೊ ಎಲ್ಲ ನೋಡಿಕೊಂಡು ಮೇಲೇ ತುಂಬ ಹೊತ್ತು ದೇವಸ್ಥಾನದ ಮೇಲೆ ಕೂಡ ಸುಮಾರು ಒಂದು 10 to 15 ಮಿನಿಟ್ಸ್ ಇದ್ವಿ. ಹಾಗೆ ಇಲ್ಲಿ ಮರಾಠ ಪ್ಯಾಲೆನ್ಸ್ ಅಂತ ಇದು. ಸೊ ಇಲ್ಲಿಗೆ ಬಂದ್ವಿ. ಇಲ್ಲಿ ಇದು ಮರಾಠರ ಶೈಲಿಯಲ್ಲಿ ಕಟ್ಟಿರುವಂತಹ ಒಂದು ಪ್ಯಾಲೆಸ್ ಇದು. ನಿಮಗೆ ಸುಮಾರು ಸಾಂಗ್ಸಲ್ಲಿ ಫಿಲಮ್ ಶೂಟ್ ಕೂಡ ಇಲ್ಲಿ ನಮಗೆ ಈ ಒಂದು ಮರಾಠ ಪ್ಯಾಲೆಸನ್ನು ನಾವು ನೋಡ್ಬೋದು. ಸುಮಾರು ತಮಿಳ್ ಮೂವಿಯಲ್ಲೆಲ್ಲ ಇದೆ ಇದು ಸಾಂಗ್. ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಅದು ನೀವು ಸರ್ಚ್ ಮಾಡಿದ್ರೇ ಬಂದುಬಿಡತ್ತೆ ಯಾವ ಫಿಲಮ್ ಯಾವ ಸಾಂಗ್ ಅಂತ. ಸೊ ಇಲ್ಲಿ ನಾವು ಈ ಪ್ಯಾಲೇಸನ್ನು ಕಂಪ್ಲೀಟಾಗಿ ನೋಡ್ಕೊಂಡ್ವಿ. ಇಲ್ಲೊಂದು 1/2 hour ಅಷ್ಟೊತ್ತಿದ್ವಿ. ದೊಡ್ಡ ದೊಡ್ಡ ಪಿಲ್ಲರ್ಸು ಸುಮಾರಾಗಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಬಟ್ ಇದೆಲ್ಲ ಬಂದು ನಾವು ಮರಾಠಿಗರ ಒಂದು ಶೈಲಿಯಲ್ಲಿ ಕಟ್ಟಿರುವಂತಹ ಒಂದು ಪ್ಯಾಲೇಸ್ ಇದು. ಸೊ ಬಟ್ ಇದು ಪ್ಯಾಲೇಸ್ ಅನ್ನೋ ಥರ ನನಗೆ ಫೀಲ್ ಆಗಲಿಲ್ಲ. ಒಂದು ಹಾಲ್ ಥರ, ದರ್ಬಾರ್ ಹಾಲ್ ಥರನೇ ಇತ್ತು ಇದು. ಬಟ್ ಹೆಸರು ಆ ಥರ ಇಟ್ಟಿದ್ದಾರೆ. ಇದನ್ನು ಅಷ್ಟೇ ಕಟ್ಟಿ ಹತ್ತತ್ರ ಒಂದು 100 years ಆಗಿದೆ. 100 years ಓಲ್ಡ್ ಪ್ಯಾಲೇಸ್ ಇದು. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಪರವಾಗಿಲ್ಲ. ಇನ್ನೂ ಒಳಗಡೆ ಮೇಂಟೆನೆನ್ಸ್ ಎಲ್ಲ ನಡೀತಿತ್ತು. ಒಂಥರ ಚೆನ್ನಾಗಿತ್ತು. ಮೇಲೆಲ್ಲ ಹೋಗೋದಕ್ಕೆ ಮೆಟ್ಲುಗಳು ಆ ಕಡೆ ಇದ್ದಾವೆ. ಬಟ್ ನಾವು ಆ ಕಡೆ ಎಲ್ಲ ಇನ್ನೂ ಹೋಗೋಕ್ಕೆ ಹೋಗಲಿಲ್ಲ. ಜಸ್ಟ್ ಇದನ್ನು ಮಾತ್ರ ವಿಸಿಟ್ ಮಾಡ್ಕೊಂಡ್ವಿ. ತುಂಬಾ ಪಾರಿವಾಳಗಳು ಜಾಸ್ತಿ ಇದೆ.
ಇದು ತುಂಬ ಹಳೆ ಫಿಲಮ್ಗಳಲ್ಲೆಲ್ಲ ಇದರಲ್ಲಿ ತುಂಬ ಸಾಂಗ್ಸ್ ತೆಗೆದಿದ್ದಾರೆ, ತುಂಬ ಶೂಟ್ ಮಾಡಿದ್ದಾರೆ. ನಿಮಗೆ ಬಾಂಬೆ ಅಂತ ಒಂದು ಮೂವಿ ಇದೆ, ತಮಿಳ್ ಹಿಂದಿ ಎಲ್ಲದರಲ್ಲೂ ಬಾಂಬೆ ಅಂತ ಒಂದು ಮೂವಿ ಇದೆ. ಸೊ ನೀವು ಅದರಲ್ಲಿ ಹೋಗಿ ಇದ್ರದ್ದು ಒಂದು ಸಾಂಗ್ ನೀವು ಸೆಲೆಕ್ಟ್ ಮಾಡಿದ್ರೇ ಬಾಂಬೆ ಮೂವಿ ಸಾಂಗ್ಸ್ ಅಂತ ಹಾಕಿದ್ರೇ ಬಂದ್ಬಿಡುತ್ತೆ. ಸೊ ಅದರಲ್ಲಿ ಕಂಪ್ಲೀಟಾಗಿ ಈ ಒಂದು ಪ್ಯಾಲೇಸಲ್ಲೇ ತೆಗ್ದಿರೋದು, ಅದು ಸಾಂಗ್ ಶೂಟ್ ಮಾಡಿರೋದು. ಚೆನ್ನಾಗಿರುತ್ತೆ ಸಾಂಗ್, ಅದು ಕೇಳೋದಕ್ಕೂ ಅಷ್ಟೇ. ಈ ಪ್ಯಾಲೇಸ್ ಅದರಲ್ಲಿ ಚಿತ್ರೀಕರಿಸಿರೋದು ಅಷ್ಟೇ. ಸರಿ, ಇಲ್ಲೆಲ್ಲ ಅದನ್ನೇ ನಮ್ಮ ಮನೆಯವ್ರಿಗೆಲ್ಲ ಹೇಳ್ಕೊಂಡು ಫೋಟೋಸ್ ಎಲ್ಲ ತುಂಬ ತೆಕ್ಕೊಂಡ್ವಿ ನಾವಿಲ್ಲಿ. ಫೋಟೋಸ್ ಎಲ್ಲ ತೆಕ್ಕೊಂಡು ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ನಾವು ಹೊರಟ್ವಿ. ಯಾಕಂದರೆ ತುಂಬ ಇದ್ದಾವೆ, ನಾನು ಲೇಟ್ ಮಾಡಿದೆ ಅಂದರೆ ನನಗೇ ಟೈಮ್ ವೇಸ್ಟ್ ಆಗೋದು. ಯಾಕಂದರೆ ಆಟೋ ಬೇರೆ ಬುಕ್ ಮಾಡ್ಕೊಂಡಿದ್ವಲ್ಲ. ನೆಕ್ಸ್ಟು ಇನ್ನೊಂದು ದೊಡ್ಡ ಪ್ಲ್ಯಾನ್ ಇತ್ತು. ಸೊ ಟೂರಲ್ಲಿ ಇನ್ನೊಂದು ಊರಿಗೆ ಹೋಗಬೇಕಿತ್ತು. ಸೊ ಯಾವ ಊರು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು. ಒಟ್ನಲ್ಲಿ ಒಂದು ಒಳ್ಳೆ ಪ್ಲೇಸ್, 2 ಪ್ಲೇಸ್ಗಳನ್ನು ನೋಡ್ಕೊಂಬಂದ್ವಿ ನಾವು. ಸೊ ತುಂಬಾ ಚೆನ್ನಾಗಿತ್ತು, ಅಷ್ಟೇ ಖುಷಿ ಅನ್ನಿಸ್ತು. ಇಲ್ಲಿ ಬಂದು ಒಂದು ಸಿಂಹಾಸನ ಥರ ಹಾಕಿದ್ರು, ಅದ್ರ ಮೇಲೆ ನನ್ನ ಮಗ ಕುತ್ಕೊಂಡು ಒಂದೊಂದೆಲ್ಲ ಚೇಷ್ಟೆ ಮಾಡಿದ್ದು. ಸೊ ಅದನ್ನೆಲ್ಲ ಹಾಗೆ ನೋಡಿಕೊಂಡು ಬಂದ್ವಿ. ಹಾಗೆ ನನ್ನ ಮಗ ಒಂದು ಸ್ಲೋಮೋ ತೆಗಿತೀನಿ ನಡ್ಕೊಂಬನ್ನಿ ಅಂತಂದ. ಬಟ್ ಯಾವ ಸ್ಲೋಮೋನೂ ಬಂದಿರಲಿಲ್ಲ, ಅದು ನಾರ್ಮಲ್ ವೀಡಿಯೋನೇ ಆಗಿತ್ತು. ಸರಿ, ಅದನ್ನು ಹಾಗೆ ವೀಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದೆ. ಚೆನ್ನಾಗಿತ್ತು. ಜನ ಸ್ವಲ್ಪ ಕಮ್ಮಿ ಇದ್ದರು, ಮಾರ್ನಿಂಗೇ ಹೋಗಿದ್ವಲ್ಲ ದೇವಸ್ಥಾನಕ್ಕೆ ನಾವು. 7:30 ಇದ್ವಿ. ಸೊ ಇಲ್ಲಿಗೆ ಬಂದಾಗೆಲ್ಲ ಒಂದು 9:30 ಆ ಥರ ಆಗಿತ್ತು. ಸೊ ಎಲ್ಲ ವಿಸಿಟ್ ಮಾಡಿಕೊಂಡು ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋದೆ ನಾನು. ಅದ್ರದ್ದು ವೀಡಿಯೋ ನೆಕ್ಸ್ಟ್ ವೀಡಿಯೋ ಬರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಏನಿಸ್ತು ಅಂತ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್. ನೀವೇನಾದರೂ ಮದುವೆ ವಿಸಿಟ್ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ.